ಬಲಿಷ್ಠನಾದ ಹನುಮಂತನು ಆ ಮಹಾ ಅಂತಃಪುರಗಳ ಸಮೂಹದಲ್ಲಿ ಸಂಚರಿಸುತ್ತಾ ಸುಂದರವಾದ ಮನೆಗಳು ಸಮೂಹವನ್ನು ಕಂಡನು. ಅವು ಮಿಂಚಿನಿಂದ ಹೊಳೆಯುವ ಮೇಘಗಳ ಸಾಲಿನಂತೆ ಕಾಣುತ್ತಿತ್ತು. ವೈಡೂರ್ಯ ಮಣಿಗಳು, ಚಿನ್ನದ ಅಲಂಕಾರಗಳು, ಪಕ್ಷಿಗಳ ಕಿಲಕಿಲ ಧ್ವನಿಗಳು ಇವುಗಳಿಂದ ಆ ಗೃಹಗಳು ಅತಿ ಮನೋಹರವಾಗಿದ್ದವು. ಶಂಖಗಳು, ಆಯುಧಗಳು, ಧನಸುಗಳಿಂದ ಅಲಂಕರಿಸಲ್ಪಟ್ಟ ವಿಶಾಲ ಚಂದ್ರಶಾಲೆಗಳನ್ನು ಅವನು ವೀಕ್ಷಿಸಿದನು. ಆ ಎಲ್ಲ ಪ್ರಸಾದಗಳು ನಾನಾ ವಿಧವಾದ ಸಂಪತ್ತುಗಳಿಂದ ದೇದೀಪ್ಯಮಾನವಾಗಿದ್ದು ದೇವರುಗಳಿಗೂ ಅಸುರರಿಗೂ ಪ್ರಶಂಸನೀಯವಾಗಿದ್ದವು. ರಾವಣನು ತನ್ನ ಪರಾಕ್ರಮದಿಂದ ಸಂಪಾದಿಸಿದ ವೈಭವ ಇದಾಗಿದೆ ಎಂದು ಹನುಮಂತನು ಮನಸ್ಸಿನಲ್ಲಿ ಯೋಚಿಸಿದನು. ವಿಶ್ವಕರ್ಮನ ಕೈಚಳಕದಿಂದ ನಿರ್ಮಿತವಾದಂತೆ ಕಾಣುವ ಆ ಅರಮನೆಗಳು ಮಾಯೆಯಿಂದ ನಿರ್ಮಿಸಿದಂತೆಯೇ ವಿಚಿತ್ರವಾಗಿದ್ದವು. ಭೂಮಿಯ ಮೇಲೆಯೇ ಸ್ವರ್ಗ ಇಳಿದಂತಿತ್ತು. ಅನಂತರ ಹನುಮಂತನು ಅತ್ಯಂತ ಅದ್ಭುತವಾದ ಪುಷ್ಪಕ ವಿಮಾನವನ್ನು ಕಂಡನು. ಅದು ಮಣಿಗಳಿಂದ ಹೊಳೆಯುತ್ತಾ ಆಕಾಶದಲ್ಲಿ ಹಾರುವ ಮೇಘದಂತೆ ಕಾಣುತ್ತಿತ್ತು. ಹಂಸಗಳು ಹೊಯ್ಯುತ್ತಿರುವಂತೆ ಭಾಸವಾಗುತ್ತಿತ್ತು. ಬ್ರಹ್ಮಾದಿ ದೇವರ ವಿಮಾನದಂತೆ ಅದ್ಭುತವಾಗಿ ಶೋಭಿಸುತ್ತಿತ್ತು. ಆ ವಿಮಾನದಲ್ಲಿ ಪರ್ವತಗಳು, ವೃಕ್ಷಗಳು, ಪುಷ್ಪಗಳು, ಸರೋವರಗಳು ಇವೆಲ್ಲವನ್ನು ಶಿಲ್ಪ ರೂಪದಲ್ಲಿ ಚಿತ್ರಿಸಲಾಗಿತ್ತು. ಕಮಲಗಳಿಂದ ಕೂಡಿದ ಸರೋವರಗಳು, ಸುಂದರ ವನಗಳು ಹೂವಿನ ರೇಣುಗಳಿಂದ ಕಂಗೊಳಿಸುತ್ತಿದ್ದವು. ಅಲ್ಲಿ ಶ್ವೇತ ಭವನಗಳು, ಕಮಲ ಸರೋವರಗಳು ಮತ್ತು ಪ್ರಕಾಶಮಾನವಾದ ರತ್ನಗಳ ಕಿರಣಗಳು ಎಲ್ಲೆಡೆ ಹರಡುತ್ತಿದ್ದವು. ಆ ವಿಮಾನವು ಆಕಾಶದಲ್ಲಿ ಹಾರುತ್ತಿರುವಂತೆ ಭಾಸವಾಗುತ್ತಿತ್ತು. ಆ ವಿಮಾನದಲ್ಲಿ ಲಕ್ಷ್ಮೀದೇವಿಯ ಚಿತ್ರವೂ ಇತ್ತು. ಆಕೆಯ ಬಳಿ ಆನೆಗಳು ತಾವರೆ ಹೂಗಳಿಂದ ಅಭಿಷೇಕ ಮಾಡುತ್ತಿರುವಂತೆ ಅದ್ಭುತವಾಗಿ ಚಿತ್ರಿಸಲಾಗಿತ್ತು. ಅಂತಹ ಅದ್ಭುತ ವೈಭವವನ್ನು ಕಂಡು ಹನುಮಂತನು ಆಶ್ಚರ್ಯಗೊಂಡನು. ಆದರೂ ಸೀತೆಯನ್ನು ಕಾಣದೆ ಅವನ ಮನಸ್ಸು ದುಃಖದಿಂದ ತುಂಬಿತು. ಲಂಕೆಯ ಎಲ್ಲೆಡೆ ಹುಡುಕಿದರೂ ಶ್ರೀರಾಮನ ಪತ್ನಿಯಾದ ಸೀತಾದೇವಿಯನ್ನು ಕಾಣದೆ ಅವನು ಆಳವಾಗಿ ಚಿಂತಿಸಿದನು. ಮುಂದಿನ ಎಪಿಸೋಡ್ನಲ್ಲಿ ಹನುಮಂತನು ಮತ್ತೆ ಪುಷ್ಪಕ ವಿಮಾನವನ್ನು ಪರಿಶೀಲಿಸುತ್ತಾನಾ, ಸೀತೆಯನ್ನು ಕಾಣುವನ ತಿಳಿಯಲು ಮುಂದಿನ ಭಾಗವನ್ನು ಕೇಳಿ.